ಇತ್ತೀಚೆಗೆ ಒಬ್ಬ ಸನ್ಯಾಸಿಗೆ ಭಕ್ತೆಯೊಬ್ಬರು ಒಂದು ಪ್ರಶ್ನೆ ಕೇಳಿದರು. ಆಧ್ಯಾತ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ನಾನು ಸ್ತ್ರೀ ಗುರುವನ್ನು ಆರಿಸಿಕೊಳ್ಬೇಕಾ ಪುರುಷ ಗುರುವನ್ನು ಆರಿಸಿಕೊಳ್ಬೇಕಾ ಅಂತ. ಆವಾಗ ಆ ಸನ್ಯಾಸಿ ಉತ್ತರ ಕೊಟ್ಟಿದ್ದು, ನೀನು ಆಧ್ಯಾತ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ಇನ್ನೂ ತಯಾರಾಗಿಲ್ಲ, ಯಾಕಂದರೆ ಸ್ತ್ರೀ ಮತ್ತು ಪುರುಷ ಭೇದ ಕಾಣಿಸ್ತಾ ಇದೆ ನಿನಗೆ. ಒಬ್ಬ ಗುರುವಿನಲ್ಲಿ ಇವನು ಸ್ತ್ರೀನ ಪುರುಷನ ಅನ್ನೋ ಭೇದದಲ್ಲಿ ದ್ವಂದ್ವದಲ್ಲಿ ನೀನಿದೆಯಾ ಅಂದರೆ ಆಧ್ಯಾತ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ನೀನು ಇನ್ನೂ ತಯಾರಾಗಿಲ್ಲ, ಇನ್ನೊಂದು ಸ್ವಲ್ಪ ಬಿಟ್ಕೊಂಡು ಬಾ ಅಂತ ಹೇಳಿದ್ದು. ಕೊನೆ 2 ಪ್ರಶ್ನೆ. ಕೊನೆ ಒಂದು ನಮಸ್ತೆ ಸರ್. ಸರ್, ತಮ್ಮ ನಿಲುವು ಅಂದರೆ 12ನೇ ತರಗತಿ ನಂತರ ಸಂಸ್ಕೃತ ಪಾಠ ಬೋಧನೆ ಮಾಡಬೇಕು ಅಂತ ಹೇಳಿದ್ರಲ್ಲ ಸರ್. ಸಂಸ್ಕೃತ ಅಲ್ಲ, ಸನಾತನ ಧರ್ಮ ಆಗಲಿ ಸಂಸ್ಕೃತ ಆಗಲಿ ಸರ್. ನನ್ನ ಒತ್ತಾಯ ಸರ್, ಯಾಕಂದರೆ ಸಮಾಜ ನಿರ್ಮಾಣ ಆಗಬೇಕಂತ ಹೇಳಿದರೆ ನೀವು ಹೇಳ್ದಂಗೆ ಸಂಸ್ಕೃತನೂ ಮತ್ತು ಸನಾತನ ತಿಳುವಳಿಕೆ ಇರಬೇಕು ಅಂತ. ನಿಮ್ಮ ರಾಮಕೃಷ್ಣ ಮಿಷನಿಂದ ತಮ್ಮಿಂದ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೋದಲ್ಲ ಸರ್. ಯಾವುದ್ಯಾವುದೋ NEPನೂ ಬರ್ತಾ ಇದೆ ಮಾತಿಗೆ ಹೇಳ್ತಾ ಇರೋದು. ಸಮಾಜ ನಿರ್ಮಾಣದತ್ತ ತಮ್ಮ ಕೊಡುಗೆನೂ ಇರಬೇಕು ಅನ್ನೋದು ನನ್ನ ವಿನಂತಿ. ನಾವು ಹೇಳ್ಬೋದಪ್ಪ, ಯಾರು ಕೇಳ್ತಾರೆ? ನಾನು ಶಿಕ್ಷಣ ಮಂತ್ರಿಗಳ ಹತ್ರ ಹೋಗಿದ್ದೆ. ಹಲವಾರು ಜನ ಶಿಕ್ಷಕರಿಗೆ ನಾನು ಸ್ವಲ್ಪ ಉಪನ್ಯಾಸ ಮಾಡ್ತೇನೆ, ಓರಿಯೆಂಟೇಷನ್ ಕೊಡ್ತೇನೆ, ಅವಕಾಶ ಮಾಡಿಕೊಡ್ಬೇಕು. ನೀವು ಏನು ಹೇಳ್ತೀರಿ ಅಂತ ಅನ್ನೋದು ಮುಂದೆ ನನಗೆ ತೋರಿಸಿ ಅಂತಂದರು. ಶಬಾಷ್. ನಾನು ಯಾಕೆ ತೋರಿಸ್ಬೇಕು? ಬಿಡಿ. 25 ವರ್ಷಗಳಿಂದ 1000 ಶಿಕ್ಷಕ ಸಮಾವೇಶಗಳನ್ನು ನಾನು ಅಡ್ರೆಸ್ ಮಾಡಿದ್ದೇನೆ. ಕಾಗೇರಿಯವರು ರಾಮಕೃಷ್ಣಾಶ್ರಮಗಳು ಈ ವಿಷಯದಲ್ಲಿ ನಾವು ಮಾಡಬೇಕಾದ ಕೆಲಸ ಅವರು ಮಾಡ್ತಾ ಇದ್ದಾರೆ ಅಂತ ಓಪನ್ ಆಗಿ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಿದ್ದಾರೆ. ನಾನಾಗಿ ಅವರ ಚೇಂಬರ್ಗೆ ಹೋಗಿ ಶಿಕ್ಷಕರನ್ನೆಲ್ಲ ಅಡ್ರೆಸ್ ಮಾಡಬೇಕಾಗಿದೆ, ಒಂದು ಅವಕಾಶ ಮಾಡಿಕೊಟ್ರೆ ಚೆನ್ನಾಗಿರುತ್ತಲ್ಲ. ನೀವೇನು ಬೋಧನೆ ಮಾಡ್ತೀವಿ ತೋರಿಸಿ ಇಂಥವ್ರನ್ನೆಲ್ಲ ಇಟ್ಕೊಂಡು ನಾವು ಏನು ಮಾಡೋದು?